ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಮಾಡಿದ್ರಿ ಅಂತ ಹೇಳಿದರೆ ಎಲ್ಲರೂ ನಗಾಡ್ತಾರೆ. ಯಾಕೆಂದರೆ ಇಷ್ಟೊಂದು ಒಳ್ಳೆ ಡೆಸರ್ಟ್ ಮನೆಯಲ್ಲಿ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ. ಸುಮ್ಮನೆ ಇವಳು ಬೊಗಳೆ ಬಿಡುತ್ತು ಅಂತ ಹೇಳ್ತಾರೆ. ಎಷ್ಟೊಂದು ಕ್ರೀಮಿ ಚೀಸಿ ರಿಚ್ ಫ್ಲೇವರ್ ಬರುತ್ತೆ ಅಂತ ಹೇಳಿದರೆ, ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನೀವು ಈ ರೆಸಿಪಿಯನ್ನು ನೋಡಿ ಎಷ್ಟೊಂದು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡಿ ಬಿಡ್ತೀರಾ. ನನ್ನ ಕೆಲಸನೇ ಅದು, ನಿಮಗೋಸ್ಕರ ಈಸಿ ರೆಸಿಪಿಯನ್ನು ತೊಗೊಂಡು ಬರೋದು, ಹಾಗೂ ನಿಮ್ಮ ಕೆಲಸ ಇದನ್ನು ಮಾಡಿ ಟೇಸ್ಟ್ ಮಾಡೋದು. ಸಿಂಪಲ್. ಇದಕ್ಕೊಂದು ಸಾಫ್ಟ್ ಆದ ಫ್ರೆಶ್ ಬ್ರೆಡ್ಡನ್ನು ತೊಗೊಳ್ಳಿ. ಸೈಡ್ ಅದರದ್ದು ಕಟ್ ಮಾಡಿ. ಸೈಡ್ ಕಟ್ ಮಾಡಿದ್ದು ವೇಸ್ಟ್ ಆಗಲ್ಲ. ಬ್ರೆಡ್ ಕ್ರಮ್ಸ್ ನೀವು ಮಾಡ್ಬೋದು. ಎಲ್ಲವನ್ನು ಕಟ್ ಮಾಡೋಣ. ನಾನಿಲ್ಲಿ ಬಿಸ್ಕಾಫ್ ಸ್ಪ್ರೆಡ್ ಇರುತ್ತೆ ನೋಡಿ, ಅದನ್ನು ಬ್ರೆಡ್ ಒಳಗಡೆ ಹಾಕ್ತಾ ಇದ್ದೀನಿ. ನಿಮ್ಮನೇಲಿ ಚಾಕ್ಲೇಟ್ ಸ್ಪ್ರೆಡ್, ನಟೆಲ್ಲ ಏನಾದರೂ ಇದ್ದರೂ ಅದನ್ನು ಹಾಕಿದರೆ ಆಯಿತು. ನೀವು ಇವಾಗೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ಬಟರನ್ನು ಹಾಕಿ. ಸಾಲ್ಟೆಡ್ ಕೂಡ ಆಗುತ್ತೆ, ಅನ್ಸಾಲ್ಟೆಡ್ ಕೂಡ ಆಗುತ್ತೆ. ಸಾಲ್ಟೆಡ್ ಆದರೆ ಸ್ವಲ್ಪ ಕಮ್ಮಿ ಹಾಕಿ. ಇವಾಗ ನಾನು ಮೂರು ಬ್ರೆಡ್ಡನ್ನು ಒಟ್ಟಿಗೆ ಇಟ್ಟು ಈ ರೀತಿ ನೋಡಿ ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ. ಲೈಟಾಗಿ ಬಿಸಿ ಮಾಡಬೇಕು, ಓವರಾಗಿ ಫ್ರೈ ಮಾಡಲಿಕ್ಕಿಲ್ಲ. ನೆನಪಿಡಿ, ಖಡಕ್ಕಾಗಿ ಫ್ರೈ ಮಾಡಲಿಕ್ಕಿಲ್ಲ. ಲೈಟ್ 2 ಸೈಡ್ ಕೂಡ ಬಿಸಿ ಆಗಬೇಕು ನೋಡಿ. ಇಷ್ಟೇ ಆದರೆ ಸಾಕು. ಹೀಗೇ ಇವಾಗ ಎಲ್ಲವನ್ನೂ ಕೂಡ ಮಾಡಿ ನಾವು ತೆಗೆಯೋಣ. ಒಂದರ ಮೇಲೆ ಒಂದು ಅಂತ ಹೇಳಿ ಇದರಲ್ಲಿ ನಾನು 3 ಬ್ರೆಡ್ಡನ್ನು ಹಾಕಿದ್ದೀನಿ ಟೋಟಲ್ ಆಗಿ. ಇವಾಗ ಇಲ್ಲಿ ಫ್ರೆಶ್ ಕ್ರೀಮನ್ನು ತೊಗೊಳ್ಳೋಣ. ನಾನು ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಯಾವ್ದು ಕೂಡ ತೊಗೊಂಡ್ರೆ ನೀವು ಆಗುತ್ತೆ. ಸಣ್ಣ ಪ್ಯಾಕೆಟ್ ಸಿಗುತ್ತೆ ನೋಡಿ, ಅದನ್ನು ನಾನು ಫುಲ್ ಇಲ್ಲಿ ಹಾಕಿದ್ದೀನಿ. ಹಾಗೂ ಅದರೊಂದಿಗೆ ನಾನು ಅಮೂಲ್ ಮಿಠಾಯಿ ಮೇಟ್ ಇರುತ್ತೆ ನೋಡಿ, ಕಂಡೆನ್ಸ್ ಮಿಲ್ಕ್ ಅಂತ ಹೇಳ್ತಾರೆ, ಅದನ್ನು ಹಾಕಿದ್ದೀನಿ. ಅದು ಕೂಡ ನೀವು ಯಾವುದು ಹಾಕಿದರೂ ಆಗುತ್ತೆ. ಅಥವಾ ಕಂಡೆನ್ಸ್ ಮಿಲ್ಕ್ ಇಲ್ವಾ, ಸ್ವಲ್ಪ ಹಾಲಿಗೆ ಉಂಟು ನೋಡಿ, ಶುಗರನ್ನು ಹಾಕಿ, ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿ ಅಷ್ಟು ಹಾಕಿ ಹಾಲು ದಪ್ಪ ಆಗುವವರೆಗೂ ಬಾಯ್ಲ್ ಮಾಡಿ ಆಮೇಲೆ ಇದಕ್ಕೆ ಮಿಕ್ಸ್ ಮಾಡಿದರೂ ಆಗುತ್ತೆ. ಇಲ್ಲಿ ಕಂಡೆನ್ಸ್ ಮಿಲ್ಕ್ ಹಾಕುವಾಗ ನಾನು ಸ್ವೀಟ್ ನೋಡಿಕೊಂಡು ಹಾಕಿದ್ದೀನಿ. ನಮಗೆ ಎಷ್ಟು ಬೇಕು ನೋಡಿ ಅಷ್ಟು. ನೀವು ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಪ್ರಮಾಣದಲ್ಲಿ ಟೇಸ್ಟ್ ಮಾಡಿ ನೋಡಿಕೊಂಡು ಹಾಕಿ. ಅದೇ ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಬಟರನ್ನು ಹಾಕಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹಾಗೂ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಕ್ರೀಮ್ ಚೀಸನ್ನು ಹಾಕೋಣ. ಇವಾಗ ಒಂದು ಗ್ರೇಟ್ ಮಾಡಿದ ಕ್ರೀಮ್ ಚೀಸ್ ಅರ್ಧ ಕಪ್ಪಷ್ಟು ನಾನು ಇದಕ್ಕೆ ಹಾಕಿದ್ದೀನಿ. ಕ್ರೀಮ್ ಚೀಸೇ ನಾವು ಯೂಸ್ ಮಾಡಬೇಕು. ಆದಷ್ಟು ಗ್ರೇಟ್ ಮಾಡಿನೇ ಹಾಕಿ, ಆಗ ಚೀಸ್ ಬೇಗನೆ ಕರಗುತ್ತೆ. ನಾನು ಸ್ವಲ್ಪ ಇಡೀ ಹಾಕಿದ್ದೆ. ಗ್ರೇಟ್ ಮಾಡಿ ಹಾಕಿದ್ದಿದ್ರೆ ತುರಿದು ಚೀಸನ್ನು ಇನ್ನೂ ಕೂಡ ಈಸಿ ಆಗ್ತಾಯಿತ್ತು ನನಗೆ. ಇದು ಸ್ವಲ್ಪ ಚೀಸ್ ಕರಗಿದ್ದೆ ಏನು ಮಾಡೋಣ, ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡೋಣ. ಆವಾಗೆಲ್ಲ ಮಿಕ್ಸ್ ಆಗುತ್ತೆ ಕರೆಕ್ಟಾಗಿ. ನಾನು ಈ ರೀತಿ ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ರೀತಿ ಗ್ಲಾಸ್ ಬೌಲ್ ಇಲ್ಲ ಅಂತಾದರೆ ಪ್ಲೇಟಿಗೆ, ಸ್ಕ್ವೇರ್ ಪ್ಲೇಟಿಗೆ ಯಾವುದಕ್ಕೂ ಕೂಡ ನೀವು ಮಾಡ್ಬೋದು. ಅಥವಾ ಕಪ್ಪಲ್ಲಿ ಕೂಡ ನೀವು ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಕಪ್ಪಿದೆ ಆದರೆ ಅದರಲ್ಲಿ ಕೂಡ ಮಾಡ್ಬೋದು. ಓಕೆ, ನಾವು ರೆಡಿ ಮಾಡಿದ ಎಲ್ಲ ಬ್ರೆಡ್ ಉಂಟು ನೋಡಿ, ಇದರೊಳಗೆ ಫಸ್ಟ್ ಈ ರೀತಿ ಹಾಕೋಣ. ಇವಾಗ ನಾವು ಈ ಕ್ರೀಮನ್ನು ರೆಡಿ ಮಾಡಿದ್ದೀವಿ ನೋಡಿ, ಇದನ್ನು ಕೂಡ ಹಾಕೋಣ. ಬಿಸಿ ಇರುವಾಗ ಕೂಡ ಹಾಕ್ಬೋದು, ಸ್ವಲ್ಪ ತಣ್ಣಗಾದ ಮೇಲೆ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿದ್ದೀನಿ. ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ನಾನು ಗ್ರೈಂಡ್ ಮಾಡಿದ್ದೆ, ಗ್ರರ್ ಅಂತೇಳಿ ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ. ಹಾಗಾಗಿ ಚೀಸೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈ ರೀತಿ ಎಲ್ಲದರ ಮೇಲೆ ಚೆನ್ನಾಗಿ ಹಾಕ್ತಾ ಹೋಗೋಣ. ಬ್ರೆಡ್ ಹೀರ್ಕೊಳ್ಳುತ್ತೆ, ಸ್ವಲ್ಪ ಹೀರ್ಕೊಳ್ಳೋ ತನಕ ಹಾಕಿ ನೋಡಿ. ಈ ರೀತಿ ತುಂಬ ಟೇಸ್ಟ್ ಆಗುತ್ತೆ ಇದು. ನಿಮ್ಮ ಮನೇಲಿ ಯಾವುದಾದ್ರೂ ಫ್ರೂಟ್ಸ್ ಇದೆ, ನಾನಿಲ್ಲಿ ಗ್ರೇಪನ್ನು ಅರ್ಧ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ಟ್ರಾಬೆರಿ ಇದೆಯಾ, ಎಂತಾದರೂ ಇದೆ ಆದರೆ ಮೇಲ್ಗಡೆಯಿಂದ ಸ್ವಲ್ಪ ಚೆಂದ ಕಾಣಲಿಕ್ಕೆ ಇಡ್ತಾಯಿದ್ದೀನಿ. ಚೆರಿ ಇದ್ದರೆ ಚೆರಿ, ಏನು ಬೇಕಿದ್ರೂ ಇಡ್ಬೋದು ನೀವು. ಹಾಗೂ ಈ ರೀತಿ ಇಟ್ಟರು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಪಿಸ್ತಾ ಕೂಡ ಕಟ್ ಮಾಡಿ ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ. ಗಾರ್ನಿಷಿಂಗ್ ಇದು ಹಾಕೋದಂದರೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಡೆಸರ್ಟ್. ಓಕೆ, ಇವಾಗ ಇದನ್ನು ನಾವು ಫ್ರಿಜ್ಜಲ್ಲಿ ಸೆಟ್ ಮಾಡಲಿಕ್ಕೆ ಇಡೋಣ. ಓವರ್ ನೈಟ್ ಇಟ್ಟರೆ ಇನ್ನೂ ಕೂಡ ಒಳ್ಳೆಯದು. ಅಥವಾ ಅಟ್ಲೀಸ್ಟ್ ಒಂದು 10 ಗಂಟೆ ಆದರೂ ನೀವು ಹಾಗೇ ಇಟ್ಟರೆ ತುಂಬ ಬೆಸ್ಟ್. ಸೆಟ್ ಆಗಬೇಕಲ್ವ ಅದು. ಓಕೆ, ನಾನು ಇದನ್ನು ಸಂಜೆ ಮಾಡಿ ಫುಲ್ ಓವರ್ ನೈಟ್ ಹಾಗೇ ಇಟ್ಟಿದ್ದೆ. ಇವಾಗ ಬೆಳಿಗ್ಗೆ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿದು ಸೆಟ್ ಆಗಿದೆ. ಹಾಗೂ ಎಂತ ಹೇಳೋದು ನಿಮಗೆ ನೋಡಿ, ಯಾವ ರೀತಿದು ಬಂದಿದೆ. ತಿಂದು ನೋಡಿದ್ರೆ ಅಂತೂ ನೀವೇ ನಂಬಲ್ಲ, ಇದು ನೀವು ಮಾಡಿದ್ರಾ ಅಂತ ಹೇಳಿ. ಅಷ್ಟು ಚೆನ್ನಾಗಾಗತ್ತೆ. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ನೀವು ತುಂಬ ಚೆನ್ನಾಗಿತ್ತಂತ ಹೇಳಿ. ಓಕೆ, ನಾನು ಕೂಡ ಇದನ್ನು ಇವಾಗ ತಿಂದು ನೋಡ್ತಾ ಇದ್ದೀನಿ. ಎಂತ ಹೇಳೋದು ನಿಮಗೆ, ಬಾಯಲ್ಲಿ ಈ ರೀತಿ ಆ ಚೀಸು ಕ್ರೀಮ್ ಕರಗುತ್ತೆ. ಅಯ್ಯೋ ಬಾ, ಬೇಗನೆ ಹೋಗಿ ಇವಾಗಲೇ ಟ್ರೈ ಮಾಡಿ. ಓಕೆ, ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.